ಬೆಳಗ್ಗೆ 4:15 ರೊಟೀನ್ ಸ್ಟಾರ್ಟ್ ಆಗುತ್ತೆ. ವಾಶ್ರೂಮ್ ಯೂಸ್ ಮಾಡಿ ಫ್ರೆಶ್ ಅಪ್ ಮಾಡಿ ಬಂದು ವೀಡಿಯೋ ಮಾಡಬೇಕು ಅಂತ ಆಮೇಲೆ ನೆನಪಾಗುತ್ತೆ. ಅಷ್ಟೊತ್ತಿಗೆ 5 ಗಂಟೆ ಆಗೇ ಹೋಗಿರುತ್ತೆ. ಫುಲ್ಲು ಕತ್ತಲು. ತುಂಬ ಇಷ್ಟ ಆಗುವಂಥ ಟೈಮು, ಯಾಕೆಂದರೆ ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಬೋದು. ನೆಕ್ಸ್ಟ್ ಈಗ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಸುಮಾರು ಜನ ಹೌಸ್ ವೈಫಿಗೆ ತುಂಬ ಲೇಝಿ ಫೀಲ್ ಆಗುತ್ತೆ. ಏನಕ್ಕೆ ಅಂತ ಕೆಲವು ರೀಸನ್ಸ್ನ ಹೇಳ್ತೀನಿ. ರೀಸನ್ಸ್ ಗೊತ್ತಾದ ಮೇಲೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದು ಈಸಿ ಅಂತ ಅನಿಸುತ್ತೆ. ಫಸ್ಟ್ ಒನ್ನು ಮೊನೋಟನಿ ಅಂತ ಹೇಳ್ತಾರೆ. ಅಂದರೆ ಮಾಡಿದ ಕೆಲಸನೇ ಮಾಡ್ತಾ ಇರಬೇಕು, ಅದಕ್ಕೆ ಬೇಜಾರಾಗುತ್ತೆ. ಅದಕ್ಕೆ ಏನು ಮಾಡ್ಬೋದು ಅಂದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಸ್ವಲ್ಪ ಅವರೇ ಏನೋ ಚೇಂಜ್ ಮಾಡಿಕೊಂಡು ಕೆಲಸ ಮಾಡಿಕೊಂಡ್ರೆ ಕಷ್ಟ ಕೆಲಸನ ಈಸಿ ಮಾಡ್ಕೋಬೋದು. ಲೈಕ್ ಏನು ಅಂದರೆ ಇಷ್ಟ ಆಗಿರುವಂಥ ಸೋಪನ್ನ ತಂದಿಟ್ಕೊಳ್ಳೋದು ಪಾತ್ರೆ ತೊಳೆಯೋಕ್ಕೆ, ಫಿನೈಲು, ಮತ್ತು ಜೊತೆಗೆ ಏನೋ ಅಡುಗೆ ಮಾಡೋಕ್ಕೆ ಬೇಜಾರು ಅಂದರೆ ಅದನ್ನು ಫಸ್ಟೇ ಚಾಪ್ ಮಾಡಿಟ್ಕೊಂಡು ಆಮೇಲೆ ಬೇಗ ಅಡುಗೆ ಮಾಡ್ಬೋದು. ಅವ್ರಿಗೆ ಇಷ್ಟ ಆಗುವಂಥ ಕೆಲಸ ಮಾಡ್ಕೋಬೋದು. ಇಷ್ಟ ಆಗದಿರೋ ಕೆಲಸನ ಟಿ ವಿ ನೋಡ್ಕೊಂಡು ಮಾಡ್ಕೋಬೋದು. ಸೊ ಈ ಥರ ಮೊನೋಟನಸ್ ಅಂದರೆ ತುಂಬ ದಿನ ಮಾಡುವಂಥ ಕೆಲಸಗಳನ್ನ ಇಂಟ್ರೆಸ್ಟಿಂಗಾಗಿ ಮಾಡ್ಕೋಬೋದು. ಸೆಕೆಂಡ್ ಬಂದು ಲ್ಯಾಕ್ ಆಫ್ ಅಪ್ರಿಸಿಯೇಷನ್. ಅಂದರೆ ಯಾರೂ ಹೊಗಳಲ್ಲ ಕಣ್ರಿ. ಏನೇ ಇದ್ದರೂ ಕೂಡ ಏನು ಇವಳದು ಜವಾಬ್ದಾರಿ ಅವಳು ಮಾಡ್ತಾ ಇದ್ದಾಳೆ, ಅದರಲ್ಲಿ ಏನಿದೆ ದೊಡ್ಡ ವಿಷಯ ಅನ್ನಂಗೆ ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ಏನು ಸೊಲ್ಯೂಷನ್ ಅಂದರೆ ದಯವಿಟ್ಟು ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅವರಿಗೆ ನಿಜವಾಗ್ಲೂ ಹೊಗಳಬೇಕು ಅಂತ ಅನಿಸ್ದಾಗ ಮನಸಾರ ಖುಷಿಪಡಿ ಅವ್ರು ಹೊಗಳಿದ್ದಕ್ಕೆ. ಅವ್ರು ಹೊಗಳ್ಳಿ ಅಂತ ನೀವು ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ತೃಪ್ತಿಗೋಸ್ಕರ, ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಿಮ್ಮ ಕೆಲಸನ ಮಾಡ್ತಾಯಿರಿ. ಜೊತೆಗೆ ಎಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಕೆಲಸ ಮಾಡಿದ್ದೇ ಆಯಿತು, ನನಗೆ ಅಂತ ನನಗೆ ಟೈಮ್ ಇಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ಅದನ್ನು ನೀವು ಅಂದ್ಕೊಳ್ಳೇಬಾರ್ದು. ನಿಮಗೋಸ್ಕರ ನೀವು ಟೈಮ್ ತೊಗೊಳ್ಳೇಬೇಕು. ಏನೇ ಬ್ಯುಸಿ ಇದ್ದರೂ ಕೂಡ, ಆಕಾಶ ಭೂಮಿ ಒಂದಾದರೂ ಕೂಡ ನಿಮಗೋಸ್ಕರ ನೀವು ಒಂದು 30 ನಿಮಿಷ, 10 ನಿಮಿಷ, 20 ನಿಮಿಷ, 1 ಅವರು, ವೀಕೆಂಡ್ಸಲ್ಲಿ ಒಂದು 3 ಅವರ್ಸ್ ಮೂವಿ, ಈ ಥರ ಮಾಡಿಕೊಳ್ಳೇಬೇಕು. ಇವತ್ತು ರೊಟೀನ್ನ ಶೇರ್ ಮಾಡ್ತಾಯಿದ್ದೆ. ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಕಾಲೇಜ್ಗೆ ಹೋಗಿ ಬಂದು ಆಮೇಲೆ ಸ್ವಲ್ಪ ಮಗಳಿಗೆ ಬಿರಿಯಾನಿ ತಿನ್ನಬೇಕು ಅನಿಸ್ತಂತೆ. ಬಸ್ಸಲ್ಲೇ ಹೇಳ್ತಾ ಇದ್ಲಮ್ಮ ಬಿರಿಯಾನಿ ತಿನ್ನಬೇಕು ಅಂತ. ಅದಕ್ಕೆ ಈಗ ಬಿರಿಯಾನಿ ಮಾಡಿಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಫೋರ್ತ್ ರೀಸನ್ ಏನಕ್ಕೆ ಲೇಝಿ ಫೀಲ್ ಆಗಿದ್ದು ಅಂದರೆ ಮೆಂಟಲ್ ಫೆಟ್ಟಿಗ್ ಅಂತ ಹೇಳ್ತೀವಿ. ಅಂದರೆ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡಿಕೊಂಡು, ತುಂಬ ಓವರಾಗಿ ಥಿಂಕ್ ಮಾಡಿಕೊಂಡು ಮೆಂಟಲಿ ಸುಸ್ತಾಗೋಗುತ್ತೆ. ಫಿಸಿಕಲಿ ಸುಸ್ತಾದ್ರೂ ಏನೋ ಸ್ವಲ್ಪ ರೆಸ್ಟ್ ತೊಗೊಂಡು ಮೋಟಿವೇಟ್ ಮಾಡ್ಕೊಂಡು ಕೆಲಸ ಮಾಡ್ಬೋದು. ಬಟ್ ಮೆಂಟಲಿ ಸುಸ್ತಾದಾಗ, ಬೇಜಾರಾದಾಗ ನೋಡಿ ಕೆಲಸ ಮಾಡಬೇಕು ಅಂತಲೇ ಅನಿಸಲ್ಲ. ಸೊ ಈ ರೀಸನ್ನಿಂದ ಸ್ವಲ್ಪ ಕೆಲಸ ಮಾಡಬಾರ್ದು, ಲೇಝಿ ಫೀಲ್ ಆಗ್ತಿರತ್ತೆ. ಸೊ ಈ ರೀಸನ್ಸ್ ಗೊತ್ತಾಗಿದೆ ಅಲ್ವಾ, ಅದಕ್ಕೆ ಸೊಲ್ಯೂಷನ್ಸು ಗೊತ್ತಾಗಿದೆ ಅಲ್ವಾ. ಓವರ್ ಥಿಂಕ್ನ ಮಾಡೋಕ್ಕೆ ಹೋಗಬೇಡಿ, ನೆಗೆಟಿವ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಪ್ರೆಸೆಂಟಲ್ಲಿ ಇದ್ದು ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ.